ಎಷ್ಟೈತೆ ಇದು ದೊಡ್ಡದು? ಹಾಂ, ಒಂದು 3-4 ಎಕರೆ ಇರ್ಬೋದು. 3-4 ಎಕರೆ ಜಾಸ್ತಿ ಇದೆ. ತುಂಬ ಇದೆ ಗುರು. ಎಷ್ಟು ಉದ್ದಿದೆ? ತುಂಬ ಇದೆ, ಸಿಕ್ಕಾಪಟ್ಟೆ ಇದೆ. ತುಂಬ ರಶ ಇದೆ ಇಲ್ಲಿ. ಎಲ್ಲ ಬಂದು ನಡೆಯೋಕ್ಕೆ ಜಾಗ ಇಲ್ಲ. ಆ ರೇಂಜಿಗೆ ಸತ್ತೋಗುತ್ತೆ ಅಣ್ಣ. ಎಷ್ಟಣ್ಣ ರೇಟ್ ಇದು? ಎಷ್ಟಿದೆ ರೇಟ್? ಅಮೌಂಟ್ ರೇಟ್ 35 ಲಕ್ಷನಾ? ಗೌರ್ಮೆಂಟ್ ಕೊಟ್ಟಿದ್ದ ಇದು? ಗೌರ್ಮೆಂಟಾ? ಟೆಂಡರ್. ಹಾಂ. ಮಸ್ತಾಗಿದೆ. ಸ್ಯಾಲ್ರಿ ಎಷ್ಟಿರುತ್ತೆ ಅಣ್ಣ ನಿಮಗೆ? 20,000. 19,000 ಕಡಿಮೆ ಅನ್ಸಲ್ವ ಅಣ್ಣ? ಏನು ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಪರಿಸ್ಥಿತಿ ಅಂತ ಪರ್ಮಿಟ್ ಮಾಡ್ತಾರೆ ಅಂತ ಒಂದು ಸ್ಮೆಲ್ ಅಣ್ಣ, ಸ್ಮೆಲ್ ಬರಲ್ವಾ? ಬರುತ್ತೆ. ಅವ್ರು ಪರ್ಮಿಟ್ ಮಾಡ್ತಾರೆ ಅಂತ ಇದ್ದಾರೆ. 10 ವರ್ಷದಿಂದ ನೋಡ್ತಾ ಇದ್ದೀವಿ, ಮಾಡ್ತಾನೆ ಇಲ್ಲ. ಹಾಂ. ನೋಡಿ, ಇವ್ರಿಗೆ ಕೆಲಸ ಮಾಡೋದು ಸ್ವಲ್ಪ ಅನುಕೂಲ ಮಾಡಿಕೊಡಿ ಸರ್ಕಾರ ಕಡೆಯಿಂದ. ನೋಡಿ ಎಷ್ಟು ಕಷ್ಟಪಡ್ತಾರೆ. ಸ್ಮೆಲ್ಲು ಇಲ್ಲು ಎಲ್ಲ ಬರುತ್ತೆ. ಅಂದರೂ ಕೂಡ 19,000 ಅಂತ ಪಕ್ಕ ತಾನೆ? 19,000 ತಾನೆ? ಮತ್ತೆ ಸುಳ್ಳು ಹೇಳ್ಬಿಡಿ ಇಡು ಅಂತ. ನಮ್ಗೆ ಏನು ಬರುತ್ತೆ? ಏನೋ ಕೊಡ್ತೀರಾ? ಎಷ್ಟು? ಹಾಂ, ನೋಡಿ ಇವರು EFPS ಎಲ್ಲ ಕಟ್ಟಾಗ್ಬಿಟ್ಟು. ಹಾಂ, ESI PF ಕಟ್ಟಾಗ್ಬಿಟ್ಟು ಕೆಸಿನ 90,000 ಬರುತ್ತೆ. ನೋಡಿ, ಸ್ವಲ್ಪ ಅನುಕೂಲ ಮಾಡಿಕೊಡಿ ಸರ್ಕಾರ ಕಡೆಯಿಂದ. ಇಂಥವ್ರಿಗೆ ಮಾಡಬೇಕು. ಯಾಕಂದರೆ ನೋಡಿ ಎಷ್ಟು ಕಷ್ಟಪಡ್ತಾರೆ ಅವರು. ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಮಗೆ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ. ಈ ಅಷ್ಟೊಂದು ಸ್ಮೆಲ್ ಐತೆ ಅಂದರೂ ಕೂಡ ಪಾಪ ನೋಡಿ. ಅಂದರೆ ಇಷ್ಟೇ ಅಮೌಂಟಿಗೆ ಅಂದರೆ ಕಡಿಮೆ ಆಗಲ್ವಾ? ಕಡಿಮೆ ಆಗುತ್ತೆ. ಯಾಕಂದರೆ ಗಲೀಜು ಕೆಲಸ ಮಾಡೋಕ್ಕೂ ನೀವು ಕಮ್ಮಿ ಕೊಟ್ಟಾಗ ಅಂದರೆ, ಇನ್ನು ಆಫೀಸ್ ವರ್ಕರ್ಗೆ ಒಂದು 40,000-50,000 ಕೊಟ್ಟು ಪಾಪ ಇಷ್ಟು ಕಷ್ಟಪಡೋರಿಗೆ ನೀವು ಬರೀ 19,000 ಅಂದರೆ ಸರಿ ಅನ್ಸಲ್ಲ ಅದು. ನೋಡಿ, ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀವಿ, ಒಂದು ಪ್ರೀತಿಯಿಂದ ಹೇಳ್ತಾ ಇದೀವಿ, ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ ಪಾಪ. ಹಾಂ, ಜನರೇಟ್ರ್ ಎಲ್ಲ ಜನರೇಟ್ರ್ ನೋಡಿ ಈ ಥರ ಇದೆ ಒಳಗಡೆ. ಗೈಸ್, ಫಸ್ಟ್ ಟೈಮ್ ವಡಾಪಾವ್ ತಿಂತಾ ಇರೋದು ಬೆಂಗಳೂರಲ್ಲಿ. ಯಾವ ಥರ ಆಯ್ತು ಅದನ್ನ ಕೆಸಿನ ಟೇಸ್ಟ್ ಮಾಡಿ ಕೆಸಿನ ಹೇಳ್ತೀನಿ. ಸಗತ್ತಾಗೈತೆ. ಅಷ್ಟೇನು ಖಾರ ಹಾಕಿಲ್ಲ, ಮೀಡಿಯಮಲ್ಲೇ ಖಾರ ಹಾಕೋಲ್ಲ. ಸೂಪರಾಗೈತೆ. ತುಂಬ ವರ್ಷಗಳಾದಮೇಲೆ ತಿಂತಾ ಇರೋದು ವಡಾಪಾವ್. ಚೆನ್ನಾಗೈತೆ. ಬಟ್ ಇದು ರೇಟ್ ಗೊತ್ತಿಲ್ಲ ನಮಗೆ. ನೋಡಿ ಕಸಿನ ಹೇಳ್ತೀವಿ ಎಷ್ಟು ರೇಟ್ ಆಗೈತೆ ಅಂತ ಕಸಿನ. ಗೈಸ್, ತುಂಬ ಸಿಂಪಲ್ ಆಗೈತೆ ಅಂಗಡಿ, ಬಟ್ ರೇಟ್ ಮಾತ್ರ ಜಾಸ್ತಿ ಐತೆ. 120 ಐತೆ ರೇಟ್. ಎಲ್ಲೈತೆ ತೋರಿಸೋದು? ನೋಡಿ ಗೈಸ್, ನೋಡಿ ಹೆಲ್ಮೆಟ್ ನೋಡಿ ಹೆಂಗೆ ಹಾಕವನೆ ಅಣ್ಣ, ಹೆಂಗೆ ಹಾಕ್ಬಿಟ್ಟವನೆ. ಏನೋ ಹಿಡ್ಕೊಳಕ್ಕೆ ಬರಲ್ಲಂತೆ. ತುಂಬ ವಜಿ ಆಗ್ತಾಯಿತ್ತು ಅದೊಂದು ಕಿಸಿನ ಒಳಗಡೆ ಹಾಕ್ಬಿಟ್ಟವನು ಹೆಲ್ಮೆಟ್. ಅಣ್ಣ, ಚಿಕ್ಕಪೇಟೆಗೆ ಬಂದಿದ್ದೀವಿ. ಹೆಂಗೆ ಇದೆ ನೋಡಿ ಚಿಕ್ಕಪೇಟೆ. ಏನಂತವನು ಅಣ್ಣ ಕರಿತಾ ಇದ್ದಾರೆ. ಏನಕ್ಕೆ ಯೂಸ್ ಆಗುತ್ತೆ? ಡ್ರ್ಯಾಗನ್ ಫ್ರೂಟ್ ಮಾಡ್ತಾರೆ. ಏನು ಅಡುಗೆ ಮಾಡ್ತಾರೆ? ಏನು ರುಚಿ ಇರುತ್ತಾ? ಟೇಸ್ಟ್ ಇರುತ್ತಾ? ಒಂದು ಕುಡಿ ನೋಡಮ್ಮ. ಎಷ್ಟೈತೆ? ಒಂದೇ ಸರ್. ಒಂದೇ ಸಿಂಗಲ್ ನೋಡ್ತೀವಿ, ಟೇಸ್ಟ್ ನೋಡ್ತೀವಿ. ಅವರು ಟೇಸ್ಟ್ ನೋಡ ಹೆಂಗಿರುತ್ತೆ ಅದು? ಅಲ್ಲ, ಮನೆ ಯಾರು ಇಲ್ಲ, ಬ್ಯಾಚುಲರ್ ನಾವು, ಅದನ್ನು ತಿನ್ನೋದಿಲ್ಲ. ಓ, ಸಿಪ್ಪೆನಾ? ಹೌದು, ಸರಿ. ಸಾಕು ಬಿಡಿ. ಅದು ನೀವೇ ತಿನ್ನಿ ಸಾಕು. ಇಲ್ಲ, ಸುಮ್ಮನೆ ಟೇಸ್ಟ್ ನೋಡಾಕ್ರಿ ಅಷ್ಟೇ. ಓಕೆ. ಏನಪ್ಪ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ನಿನಗೆ ಹೆಂಗೆ ಅನ್ನಿಸ್ತು? ಓಕೆ, ಸಪ್ಪೆ ಆಗೈತೆ. ಸಪ್ಪೆ ಆಗಿದೆ. ನನಗನ್ಸಿ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿದೆ. ಓಕೆ, ತಿನ್ಬೋದು. ನೋಡಿ ಗಾಯ್ಸ್,
ಚೆನ್ನಾಗಿದೆ. ಫಸ್ಟ್ ಟೈಮ್ ತಿಂತಾ ಇರೋದು ಇದನ್ನು. ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಸಪೋರ್ಟ್ ಮಾಡಿ ಇದಕ್ಕೆ, ಈ ಹಣ್ಣಿಗೆ. ಅಲ್ಲ ಇದು ಯಾವ ಹಣ್ಣದು ಅಂತ ಗೊತ್ತಿಲ್ಲ, ಸುಮ್ಮನೆ ತಿಂತಾ ಇದ್ದೀವಿ. ಫಸ್ಟ್ ನೀವೇ ಹೇಳಿ ಯಾವ್ದು ಇದು ಹಣ್ಣು ಅಂತ ಕೆಸಿನ. ಬನ್ನಿ ಹೋಗೋಣ, ಬನ್ನಿ ಮುಂದ್ಗಡೆ. ರೋಡ್ ಸರಿ ಇಲ್ಲ ಅಂತ ಅಂದರೆ ಅವ್ರು ಬರ್ತಾರೆ ಮತ್ತೆ ಹಿಡ್ಕೊಂಡ್ರೆ. ಎಷ್ಟು ಕೊಡ್ತಾರಂತ? 200 ರೂಪಾಯಿ. 200 ರೂಪಾಯಿ ಕೊಡ್ತಾರಂತೆ ನೋಡಿ. ಇಲ್ಲಿಂದ ಚಿಕ್ಕಪೇಟೆಲಿಂದ ಮೆಜೆಸ್ಟಿಕ್ ಹೋಗ್ಬೇಕಂತೆ. ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ, ಎಷ್ಟು ಕಷ್ಟ ಇದೆ ನೋಡಿ. ಇಲ್ಲಿ ಬೆಂಗಳೂರಲ್ಲಿ ತುಂಬ ಕಷ್ಟ ಇದೆ. ನೀವು ಊರಲ್ಲಿ ಕೂತ್ಕೊಂಡು ಯಾವ ರೀತಿ ಬೇಕಾದ್ರೆ ಮಾತಾಡ್ತೀರಾ, ಇಲ್ಲಿ ನೋಡಿ ಎಷ್ಟು ಕಷ್ಟ ಇದೆ. ಏನು ಕಳ್ತನ ಮಾಡಿದ್ರು? ಕಳ್ತನ ಮಾಡ್ಕೊಂಡ್ ಬಂದವನ. ನನ್ನ ಮಕ್ಕಳನ್ನ ಏನ್ ಮಾಡೋದು ಹೇಳಿ ನೋಡೋಣ. ಒಂದು 5 ನಿಮಿಷ ಇಲ್ಲ. ಅಲ್ಲ ಏನು ಕಳ್ತನ ಮಾಡಿದ್ರು? ನಾಳೆ ಕಾಲೇಜ್ ಪೂಜೆಕ. ಬಿಡ್ರಿ ಹೊಡೆಯಕ್ ಹೋಗ್ಬೇಡ್ರಿ. ಇಲ್ಲ ಹೊಡೆಯಕ್ ಹೋಗ್ಬೇಡ್ರಿ. ಬಿಡ್ರಿ ಅಣ್ಣ ಬಿಡೋಣ. ಅವಾಗಿಂದ ಮರ್ಯಾದೆ ಕೇಳ್ತಾ ಇದ್ದೀನಿ. ಎಲ್ಲಿ ಎಷ್ಟು ಕದ್ದಿರೋದ್ರಿ? ಅಲ್ಲ ಎಷ್ಟು ಕದ್ದಿರೋದ್ರಿ? ಎಷ್ಟು ಕತ್ತವನ್ರಿ? ಅಮೌಂಟ್ 1500 ರೂಪಾಯಿ ಅಮೌಂಟ್. ಏನು ನಿಮ್ಮಲ್ಲಿ ಕೆಲಸ ಮಾಡ್ತಾನ್ರಿ? ಇಲ್ಲ, ನಾನು ಕಳ್ತನ ಮಾಡ್ಕೊಂಡ್ ಬಂದಿರೋದು. ನಮಗೆ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಸಾಮಾನು ಅಲ್ಲಿ ದೇವರಿಗೆ ಸಾಮಾನು ಇಸ್ಕೊಂತ ಇದೀವಿ. ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ರು ನಾನು. இங்க பாரு உன்னை அடிச்சுக்கிட்டே தொங்க விட்டுருவேன் நானு. பழம் எங்க வாங்கினாமோ ஒவ்வொரு கடையை நான் சொல்லிட்டு நீ செத்துருவேன். ಗಾಯ್ಸ್ ಈ ಥರ ಮಾಡಬೇಡಿ ಗಾಯ್ಸ್, ನೀವು ಯಾರು ಮಾಡೋದು. ಹೇಳು ಗಾಯ್ಸ್, ಈ ಥರ ಎಲ್ಲ ಕಳ್ತನ ಮಾಡಕ್ ಹೋಗ್ಬೇಡಿ. ಕಳ್ತನ ಮಾಡ್ಕೇಸಿನ ಸಿಕ್ಕಾಕೊಂಡ್ರೆ ಸರಿಯಾಗೈತೆ. ಜನ ನೋಡಿ ನಿಮ್ಮ ಇಷ್ಟ. ಚಿಕ್ಕ ಹುಡುಗ ಬಿಟ್ಟವ್ರೆ, ಇಲ್ಲಾಂದ್ರೆ ಮಿಸ್ ಆಗ್ತಿದ್ರು. ಹೂವಿನ ಮಾರ್ಕೆಟಿಗೆ ಬನ್ನಿ ಈಗ. ನೋಡಿ ಹೊಡ್ದಾನೆ. ಇದೇನಾ ಹಿಂಗೆ ಬರ್ತಾ ಇದೆ? ಹಂಗೆ ಲೈಟ್ ಎಷ್ಟು ಇದಕ್ಕೆ? 20 ರೂಪೀಸ್. ಬೇರೆ ಅಂದ್ರೆ ಹಾಂ ಬ್ರೋ, ಅಂದ್ರೆ ಡೇರೆ ಅವು ಅಂದ್ರೆ ಅಪ್ಪ ಅಮ್ಮ ಯಾವ್ದಮ್ಮ ರೀ? ಇದು ಅಪ್ಪ, ಅದು ಅಮ್ಮನ. ವಾವ್, ಚೆನ್ನಾಗೈತೆ, ಸಾಕಾಗೈತೆ. ಜನರು ಹೊಡ್ಯಾಕಂತಾರಲ್ಲ ಅದನ್ನು ಬೇಡ. ಬೇಜಾರಾಗ್ತಾ ಇದೆ. ಸೂಸೈಡ್ ಮಾಡ್ಕೊಂಬಿಡು. ಆಗಲ್ಲ ಇವತ್ತು. ನಡಿಯಪ್ಪ, ಆಗಲ್ಲ ಇದು ಸೈಕಲ್ ಅಂದ್ರೆ. ಒಂದು ಸೆಕೆಂಡ್ ಗೈಸ್, ಕ್ಯಾಮ್ರಾನೇ ಸ್ವಿಚ್ ಆಫ್ ಆಗ್ತಾ ಇದೆ. ಬಟ್ ಹೋಗೋಕ್ಕಾಗ್ತಾ ಇಲ್ಲ. ಎಷ್ಟು ಜನ ಇದ್ದಾರೆ ಇಲ್ಲಿ ಚಿಕ್ಕಪೇಟೆಯಲ್ಲಿ. ಓ ಮೈ ಗಾಡ್, ಬಂದೆ ನಾನು ಚಿಕ್ಕಪೇಟೆ ನೋಡಲು ಬಂದೆ ನಾನು. ಯಾರು ಇದ್ದಾರೆ ಗೈಸ್, ಚಿಕ್ಕಪೇಟೆ ಅದಂತ ಕಿಸಿ ಚಿಕ್ಕದಂತ ಕಿಸಿ ಅನ್ಕೊಂಬಂದ್ವಿ. ಇಷ್ಟು ದೊಡ್ಡದಾಯ್ತು ಇದು. ಇಲ್ಲಿ ನೋಡಿ, ಟಯರ್ಡ್ ಹಾಕಿಸಿ ನಾವೇ ಕುತ್ಕೊಂಡ್ಬಿಟ್ಟಿದ್ದೇವೆ. ಇಲ್ಲಿ ನೋಡಿ ಇವನ ಪರಿಸ್ಥಿತಿ ನೋಡಿ ಹೆಂಗೆ ಬಿಟ್ಟಿದ್ದು. ಮಾತಾಡೋಕ್ಕಾಗ್ತಾ ಇಲ್ಲ ಅಣ್ಣಗೆ. ಸುಸ್ತಾಗ್ಬಿಟ್ಟಿದೆ. ತುಂಬ ನಡೆದು ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ನಡೆದಿದ್ವಿ. ಯಾವ ಥರ ಆಗ್ತಾಯಿದೆ ಅಂದರೆ ಮೈ ಎಲ್ಲ ಶೇಕ್ ಆಗ್ತಾಯಿದೆ. ಊಟ ಒಂದು ಕರೆಕ್ಟಾಗಿ ಆಗಿಲ್ಲ. ಅದೇ ವಡಾಪಾವ್ ತಿನ್ಕೊಂಡು ನಾವು ಓಡಾಡ್ತಾ ಇದ್ವಿ. ನಾವೇನೋ ಚಿಕ್ಕದೈತೆ ಅಂತ ಬಂದ್ವಿ. ಅದು ನೋಡಿ ಇಷ್ಟ ಕೊನಕ್ಕೆ ನೋಡಿದ್ವಿ. ಅಲ್ಲ, ನಾವು ಹುಡುಕ್ತಾ ಇರೋ ಐಟಮೇ ಸಿಗ್ತಾ ಇಲ್ಲ ಇಲ್ಲಿ. ಎಲ್ಲ ಐತೆ ಅಂತ ಕೆಸಿನ ಸುಮ್ಮನೆ ಹೋಗ್ತಾ ಇದ್ದೀವಿ, ಏನೋ ಸಿಗ್ತಾ ಇದ್ದಾವೆ. ಬಟ್ ನಾವು ಹುಡುಕ್ತಾ ಇರೋ ಐಟಮ್ಸೇ ಸಿಗ್ತಾ ಇಲ್ಲ. ಎಲ್ಲಾಯ್ತೋ ಏನೋ. ಅಲ್ಲ
ಎಲ್ಲ ಸಿಗುತ್ತೆ ಅಂತ ಕೇಸಿನ ಬಂದ್ಕೊಂಡು ಬಂದ್ವಿ. ಹುಡ್ಕೋದ್ರಲ್ಲೇ ಟೈಮ್ ಹೋಗ್ತಾ ಇದೆ. ಇವಾಗ 2 ಗಂಟೆ 1 ತಾಸು 2 ತಾಸು 3 ತಾಸು ಆಯ್ತು ನಾವು ಬಂದು. ಬನ್ನಿ ಗಾಯ್ಸ್, ಹುಡುಕ್ತೀವಿ. ಹುಡುಕಸಿನ ತೋರಿಸ್ತೀವಿ ನಾವು ಏನಕ್ಕೆ ಬಂದಿದ್ದೀವಿ ಅಂತ ಕೇಸಿನ. ಹೌದಲ್ಲ? ಬರ್ತೀವಿ, ಹುಡುಕ್ತೀವಿ. ಹ್ಞೂ ಗೆದ್ದೆ ಗೆಲ್ಲುವ ಒಂದು ದಿನ ಗೆಲ್ಲಲೇಬೇಕು. ಒಳ್ಳೆ ಹೌದು. ಬನ್ನಿ ಗಾಯ್ಸ್. ಒಳ್ಳೆ ಚಪ್ಪಲಿ ಬರಬೇಕು. ಹಾಂ, ಮುಟ್ಟ ಸ್ಮೈಲ್ ಕೊಟ್ಟವ ಜೋಡಿ 15. ಆಗ್ತಾ ಇಲ್ಲ ಗಾಯ್ಸ್, ತುಂಬ ಜನ ಇದ್ದಾರೆ ಇಲ್ಲಿ. ತುಂಬ ಕಷ್ಟಪಡ್ತಾ ಇದ್ದೀವಿ ಹೋಗೋಕ್ಕೆ, ಆಗ್ತಾ ಇಲ್ಲ. ನರಸತ್ತವ್ರ ಥರ ಆಗಿದೀವಿ ಹಾ. ನರಸತ್ತವ್ರ ಥರ ಊಟ ಇಲ್ಲ, ಇನ್ನೂ ಊಟ ಮಾಡ್ಬೇಕು ನಾವು. ನರಸತ್ತವ್ರ ಥರ ಆಗಿದೀವಿ ಗೈಸ್, ನರಸತ್ತವ್ರ ಥರ ಎಷ್ಟು ಕಷ್ಟಪಡ್ತಾ ಇದೀವಿ ಒಂದು ನಿಮ್ಮ ಸಂಬಂಧ ನಾವು. ಮತ್ತೆ ಒಳ್ಳೆ ಅಲ್ಲೇ ಬಂದಿಲ್ಲ ನಾವು ಸ್ಟೇಟ್ ಹೋಗೋದು ಇದು ಮಾಡೋದು. ಹೆಂಗಿತ್ತಪ್ಪ ಚಿಕ್ಕಪೇಟೆ? ಚಿಕ್ಕಪೇಟೆ ಮಸ್ತ್ ಆಗಿತ್ತು ಗುರು. ನಾವು ಬನ್ನಿ, ಮಸ್ತಾಗಿದೆ. ಹೋಗಿ ಬನ್ನಿ, ತುಂಬ ಮಸ್ತಾಗಿದೆ. ಹೆಂಗಿದೆ ಅಂದ್ರೆ ಎಲ್ಲ ಸಾಮಾನು ಸಿಗ್ತಾವೆ, ಆದರೆ ಲೇಟ್ ಆಗುತ್ತೆ. ತುಂಬ ಹುಡ್ಕೋದು ತುಂಬ ಲೇಟ್ ಆಗುತ್ತೆ. ಅಂದರೆ ಕೇಳ್ಕೊಂಡು ಹೋದ್ರೆ ಜಲ್ದಿ ಸಿಗ್ತಾವೆ. ಏನೇನು ವಸ್ತು ಬೇಕು ಎಲ್ಲ ಇದೆ. ಟೋಟಲ್ ಅಡಿಯಿಂದ ಮುಡಿವರೆಗೂ ಎಲ್ಲ ಇದೆ. ಹುಡುಕೊಂಡು ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಹೋಗಿ ಬನ್ನಿ. ಹಾಂ ಹೌದು ಗಾಯ್ಸ್, ಎಲ್ಲ ಸಿಗುತ್ತೆ. ಬಟ್ ಹುಡ್ಕೋದು ಭಾಳ ಕಷ್ಟ ಐತೆ. ತುಂಬ ದೊಡ್ಡದೈತೆ ಚಿಕ್ಕಪೇಟೆ. ಕಾಣಿಸ್ತಾ ಇದ್ದ? ಇದನ್ನು ತರಕ್ಕೆ ಹೋಗಿರೋದು. ಇದು ಸಸ್ಪೆನ್ಸ್, ಇದು ತೋರಿಸಲ್ಲ. ಇದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಇದು ಗೋಪುರದ ಬ್ಯಾಟ್ರಿ. ಇದು ಎಷ್ಟು ಬಿತ್ತು ಇದಕ್ಕೆ? 3800. 3800 ಗಾಯ್ಸ್. ನೋಡಿ ಎಷ್ಟೈತೆ. ಇಷ್ಟು ಕಷ್ಟಪಡ್ತಾ ಇದ್ದೀವಿ ಇದೆಲ್ಲ ತೊಗೊಂಡು ಕಿಸಿನ. ಆದರೂ ಕೂಡ ನೀವು ಒಂದು ಸಬ್ಸ್ಕ್ರೈಬು ಲೈಕು ಮಾಡಲ್ಲ. ಏನು ಹೇಳ್ಬೇಕು ನಿಮಗೆ? ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಮಳೆ ಬರ್ತೈತೆ, ಮಳೆ ತೋರಿಸು. ಮಳೆ ಬರ್ತೈತೆ, ಈ ಮಳೆ ಬರೋ ಟೈಮ್ ಇದ್ದರೂ ಕೂಡ ನಾವು ವೀಡಿಯೋ ಮಾಡ್ಕೇಸಿ ನಿಮಗೆ ತೋರಿಸ್ತಾ ಇದ್ದೀವಿ. ಆಗಿಲ್ಲ, ರೂಟಲ್ಲ ಆಗಿಲ್ಲ. ಇಲ್ಲಿ ಬಂದಾದ್ಮೇಲೆ ತೋರಿಸ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗ್ತೀವಿ. ನಾಳೆ ಯಾವ ಥರ ಬಿಸ್ತಾ ಇದ್ದಾರೆ ಹೋಗೋಣ ಮಾಡೋಣ ಅಣ್ಣ. ಎಲ್ಲ ನಿಂತ್ಕೋಬೇಕಣ್ಣ. ಹೊಡಿತು ಎಲ್ಲಿ ನಿಂತ್ಕೊಂಬ